ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದ್ ಸರಿ, ರಘುಪತಿ ಚಿಕ್ಕಪ್ಪ ನಮ್ಮ ಮನೆಗ್ ಬಂದು ಹೋಗಿರೋದನ್ನ ನೀವಿಬ್ರು ಯಾಕೆ ನನ್ನ ಹತ್ರ ಹೇಳಿಲ್ಲ? ಅದು ಕಾವೇರಿ, ನಿನ್ನಿಂದ ಮುಚ್ಚಿಡ್ಬೇಕು ಅಂತ ಅಲ್ಲ ಕಣೆ. ನೀನವತ್ತು ಆಫೀಸಿಂದ ಲೇಟಾಗಿ ಬಂದೆ. ಅದು ಅಲ್ಲದೆ ರೆಕಾರ್ಡ್ ರೂಮಲ್ಲಿ ನೀನು ಸಿಕ್ಕಾಕೊಂಡಿದ್ದೆ ಅನ್ನೋದನ್ನ ಕೇಳಿ ನನಗೆ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಇದೆಲ್ಲದ್ರ ಮಧ್ಯೆ ಈ ವಿಷಯನ ಹೇಳಿ ನಿನಗೆ ಗಾಬರಿ ಪಡಿಸೋದು ಬೇಡ ಅಂತ ನಾನೇ ಸುಮ್ಮನಾಗ್ಬಿಟ್ಟೆ. ಹೇಳಿದ್ರೆ ಆಯ್ತು ಅಂತ ಅನ್ಕೊಂಡೆ, ಆದ್ರೆ ಹೇಳಲಿಲ್ಲ ಅಲ್ವಾ ಅಮ್ಮ? ಅಮ್ಮ, ಮಾರನೇ ದಿನ ಆದ್ರೂ ಹೇಳ್ಬೋದಿತ್ತಲ್ವಾ? ನಮ್ಮನೇಲಿ ನಡೆದಿರೋ ವಿಷಯನ ನಾನು ಅವನಿಂದ ತಿಳ್ಕೊಬೇಕಾಯ್ತು. ನನ್ಗೆಷ್ಟು ಬೇಜಾರಾಯ್ತು ಗೊತ್ತಾ? ಅದ್ ಸರಿ, ಯಾರಿಗೂ ಹೇಳ್ದೆ ರಾಮ್ ಸರ್ನ ನೀನು ರಘುಪತಿ ಮನೆಗೆ ಯಾಕೆ ಕರ್ಕೊಂಡು ಹೋಗಿದ್ದೆ? ತುಂಬಾ ದೊಡ್ಡ ರಿಸ್ಕ್ ತಗೊಂಡಿದ್ಯಾ ನೀನು. ಅಲ್ಲ ಕಣೆ, ಅವನೆಂಥ ದುಷ್ಟ ಅಂತ ನಿನಗೆ ಗೊತ್ತು ತಾನೆ. ಅಲ್ಲಿ ಹೋದಾಗ ಅವ್ನು ನಿನಗೇನಾದ್ರೂ ಅಪಾಯ ಮಾಡಿದಿದ್ರೆ ನೀನೇನ್ ಮಾಡ್ತಿದ್ದೆ? ಅವ್ರು ಮಾತ್ರ ಅಲ್ಲ, ಅವ್ರ ಕುಲಪುತ್ರರೇನ್ ಕಮ್ಮಿನಾ? ಅವ್ರು ನಮ್ಮ ಮನೆಗೆ ಬಂದು ಪೂರ್ಣಿ, ಓ, ಅಮ್ಮ ಮಗಳು ಸೇರ್ಕೊಂಡು ಇನ್ನೂ ನನ್ನ ಹತ್ರ ಏನೇನ್ ಮುಚ್ಚಿಡ್ತಿದ್ದೀರಾ? ಛೇ ಛೇ, ನಿನ್ನ ಹತ್ರ ಮುಚ್ಚಿಡೋ ಅಂಥದ್ದು ಏನಿದೆ ಕಾವೇರಿ?